ತಗೊಳ್ಳೇಬೇಕಾಗಿದೆ. ಹಾಸನಕ್ಕೆ ಏನಾಗಿದೆ ಅಂತ ಯಾರಾದ್ರೂ ಒಬ್ರು ಉತ್ತರ ಕೊಡಿ. ಹಾಸನದಲ್ಲಿ ಹೃದಯಾಘಾತ ಕೇಸ್ಗಳು ಹೆಚ್ಚು ಆಗ್ತಾ ಇದೆ. ಈ ಬಗ್ಗೆ ಪರಿಶೀಲನೆ ನಡೆಸ್ತೀವಿ. ಹೃದಯಾಘಾತ ಹೆಚ್ಚೋಗೋಕೆ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ತಜ್ಞರ ಮೂಲಕ ಮಾಹಿತಿಯನ್ನು ತರಿಸ್ಕೊಳ್ತೀನಿ, ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಸಿದ್ದರಾಮಯ್ಯ ಅವರು ಈಗ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ತಜ್ಞರ ಬಳಿ ಸೂಕ್ತ ಮಾಹಿತಿಯನ್ನ ಕೇಳ್ತೀನಿ, ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನುವಂತಹದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೇಗೆ ನಿಯಂತ್ರಣ ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದು ವೈದ್ಯ ಲೋಕಕ್ಕೆ ಚಾಲೆಂಜಿಂಗ್ ಆಗಿದೆ. ಡಾಕ್ಟರ್ಸ್ಗಳು ಹಾರ್ಟ್ ಅಟ್ಯಾಕ್ ರೀಸನ್ ಏನು ಅಂದ್ರೆ ಒಂದು ಉದ್ದ ಪೇಜಿನ ಚಾರ್ಜ್ ಶೀಟ್ ತರ ಹೇಳ್ತಾರೆ. ಬಟ್ ಹಾಸನದಲ್ಲಿ ಯಾಕೆ ಅಂದ್ರೆ ಯಾರಿಗೂ ಉತ್ತರ ಸಿಗ್ತಾ ಇಲ್ಲ. ಇಲ್ಲ ಸರ್, ಈಗ ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು, ಬಟ್ ಹಾಸನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಕಂಡುಹಿಡಿಬೇಕು ಸರ್. ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷದ ಅಟ್ಲೀಸ್ಟ್ ಎಲ್ಲರಿಗೂ ಏನಾದ್ರು ಮಾಡಿಸ್ಬೇಕು ಸರ್. ಪತ್ತೆ ಹಚ್ಚಬೇಕು, ಆ ಕಾರಣಕ್ಕೆ ಪರಿಹಾರ ಕಂಡುಹಿಡಿದಿರ್ತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಅದಲ್ಲ ಸರ್, ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನಾದ್ರು ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಏನಾದ್ರು ಎಂಕ್ವೈರಿ ಮಾಡಿಸೋದು, ಸತ್ತವ್ರಿಗೆಲ್ಲ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ. ಇಲ್ಲ ಸರ್, ಈಗ ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು, ಬಟ್ ಹಾಸನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಕಂಡುಹಿಡಿಬೇಕು ಸರ್. ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷದ ಅಟ್ಲೀಸ್ಟ್ ಎಲ್ಲರಿಗೂ